ಇದು ವಿಜಯರಾಜ್ ಮನೆ. ಮನೆಯಲ್ಲಿರೋರ ಮನಸ್ಸು ಇವತ್ತು ಅಲಂಕಾರಗೊಳ್ತಾ ಇದೆ. ಕಾರಣ ಏನು ಅಂದ್ರೆ ವಿಜಯರಾಜ್ ಮಗಳು ತ್ರಿವೇಣಿ ನೋಡಕ್ಕೆ ಗಂಡ ಕಡೆಯವರು ಬರ್ತಿದ್ದಾರೆ. ತುಂಬಾ ವರ್ಷಗಳ ನಂತರ ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ. ತ್ರಿವೇಣಿಯಲ್ಲಿ ಅವಳ ಕರೀರಿ, ಅವಳು ಕ್ಯಾಟ್ ವಾಕ್ ಹೇಗ್ ಮಾಡ್ತಾಳೆ ನೋಡೋಣ. ಮದ್ವೆ ಆದ್ಮೇಲೆ ಈ ಅವಕಾಶ ಸಿಗಲ್ಲ ಅಲ್ವೇನ್ರಿ? ಲೇ ನಂದಿನಿ, ಯಾರೇ ಇವಳು? ಅಯ್ಯೋ ಇವಳ ಹೆಸರು ಬೂದ್ಗೆಂಪಿ ಅಂತ ನಾವು ಕರೆಯೋದು. ಇವ್ರ ಅಪ್ಪ ಅಮ್ಮ ಇಟ್ಟ ಹೆಸರು ಭಾಗ್ಯ ಅಂತ. ಒಳ್ಳೆ ಆಂಟಿ ಇದ್ದಾಗಿದ್ದಾಳೆ. ಇವಳು ಕ್ಯಾಟ್ ವಾಕ್ ಕಾಂಪಿಟೇಷನ್ಗೆ ಜಡ್ಜಾ? ಕಾಲೇಜ್ ಕ್ಯಾಂಟೀನಲ್ಲಿ ಪೂರಿ ತಿಂದು ತಿಂದು ಈ ರೇಂಜ್ ಕೂತ್ಕೊಂಡಿದ್ದಾಳೆ. ಓಂ ಪೂರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಇವಳಿಗೆ, ಅದಕ್ಕೆ ಪೂರಿ ತರನೇ ಆಗ್ಬಿಟ್ಟಿದ್ದಾಳೆ. ಜಾನು, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಹುಡುಗರೆಲ್ಲ ಇವಳನ್ನ ನೋಡಿ ಆಂಟಿ ಅಂತ ಕನ್ಫ್ಯೂಸ್ ಆಗಿ ದೂರನೇ ಇದ್ದಾರೆ. ಆದ್ರೆ ನಮ್ ಭಾಗ್ಯ ಮಾತ್ರ ಗುಡ್ ಓಲ್ಡ್ ಬ್ಯಾಚುಲರ್. ಭಾಗ್ಯಂಗ್ ಮಾತ್ರ ಮದ್ವೆ ಭಾಗ್ಯ ಇನ್ನೂ ಬಂದಿಲ್ಲ. ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನಂದಿನಿ. ತ್ರಿವೇಣಿನ ಬೆಣ್ಣೆಲ್ ಕಡ್ದು ಬ್ರಹ್ಮ ಸೃಷ್ಟಿ ಮಾಡಿದಾನೆ ಅನ್ನೋ ರೀತಿ ಮಾತಾಡಬೇಡ. ಲೇಡಿ ಕೃಷ್ಣ, ಐ ಮೀನ್ ಕಪ್ಪು ಸುಂದ್ರಿ. ಎಕ್ಸ್ಕ್ಯೂಸ್ ಮೀ, ವಾಟರ್ ಟ್ಯಾಂಕ್ ಇದ್ದಾಗಿದ್ಯಾ? ನಮ್ ತ್ರಿವೇಣಿ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಮತ್ತೆ ನನ್ ಬಗ್ಗೆ ಯಾಕೆ ಕೆಟ್ಟದಾಗ ಕಮೆಂಟ್ ಮಾಡ್ಬೇಕು? ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಒದ್ರು ಅನ್ನೋ ಗಾದೆ ಇದೆ, ಕೇಳಿದ್ಯಾ? ಬಾ, ನಿಮ್ಮಿಬ್ರು ಜಗಳ ನಿಲ್ಸಿ. ಎಲ್ಲ ಓಕೆ, ಜಗಳ ಯಾಕೆ? ಜಾನ್ವಿ ಅಕ್ಕ, ಬೇರೆ ವಿಷಯ ಏನಾದ್ರು ಇದ್ರೆ ಮಾತಾಡು. ಇವತ್ತು ನಮ್ ತ್ರಿವೇಣಿ ನೋಡಿ ಹುಡುಗ ಹೆಂಗ್ ಬೀಳ್ತಾನೆ ಅಂದ್ರೆ ಬಿದ್ದವನು ಹೇಳೋದೇ ಇಲ್ಲ. ತ್ರಿವೇಣಿಗೆ ಅಷ್ಟೊಂದೆಲ್ಲ ಬಿಲ್ಡಪ್ ಬೇಡಮ್ಮ. ಆದ್ರೂ ನೀನ್ ಹೇಳ್ದಂಗೆ ಹುಡ್ಗ ಬಿದ್ದೇ ಬೀಳ್ತಾನೆ. ಹುಡ್ಗನ್ ಫೋಟೋ ನೋಡಿದ್ದೀನಿ, ಊದ್ ಕಡ್ಡಿ ತರ ಇದ್ದಾನೆ. ಎಷ್ಟೇ ಗಾಂಚಲಿ ನಿಂಗೆ, ಹುಚ್ಚನಾಯಿಗೆ ನಿಮ್ ಮನೆ ಅಡ್ರೆಸ್ ಕೊಡ್ಬೇಕಾಗುತ್ತೆ ಅಷ್ಟೇ. ಈಗ ಕೊಡೆ ನೋಡೋಣ, ಅದೇನ್ ಕೊಡ್ತೀಯೋ ಕೊಡು. ತಂದೆ ಗುರುದೇವ, ಅದೇನ್ರಿ ವಟ 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 ಅಂತ ಮಾತಾಡ್ತಾನೆ ಇರ್ತಿರಲ್ಲ. ವಟ ಗುಟ್ಟ ಕಪ್ಪೆಗೂ ನಾಚಿಕೆ ಆಗ್ಬಿಡ್ಬೇಕು. ನೀವೆಲ್ಲ ವಟ ಗುಟ್ಟ ಕಪ್ಪೆಗಳೇ. ಅಮ್ಮ, ಕಪ್ಪೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಂದು ಮುತ್ಕೊಡೋ ಕನ್ಸು ಬೀಳಲ್ಲ. ಈಗಿನ ಕಾಲದ ಹುಡುಗಿರಪ್ಪ ಹೀಗೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅಯ್ಯೋ, ಮಾತಾಡೋದು ನೋಡು, ಹುಡುಗಿಯಾಗಿ ನಾಚಿಕೆ ಆಗಲ್ವಾ? ನಮ್ ಕಾಲದಲ್ಲಿ ನಾವ್ ತಲೆ ಕೂಡ ಎತ್ತಿ ನೋಡ್ತಿರ್ಲಿಲ್ಲ, ಗೊತ್ತಾ? ಜನರೇಷನ್ ಗ್ಯಾಪ್ ಅಮ್ಮ, ಕಾಂಪೌಂಡ್ ಹಾಕ್ತಿದೆ ನಮ್ ಜನರೇಷನ್. ಅತ್ತೆ, ಮಾವ ಫೋನ್ ಮಾಡಿದ್ರು. ಗಂಡನ ಕಡೆಯವ್ರನ್ನ ವೆಲ್ಕಮ್ ಮಾಡಕ್ಕೆ ತಯಾರಿ ಎಲ್ಲ ಹೇಗ್ ನಡೀತಿದೆ ಅಂತ ಕೇಳಿದ್ರು. ಎಲ್ಲ ಕೆಲ್ಸನೂ ನಾನೇ ಮಾಡ್ತೀನಿ. ನನಗಿರೋದು ಎರಡೇ ಕೈ. ನೀವ್ಯಾರು ನನಗ್ ಸಹಾಯ ಮಾಡ್ಬೇಡಿ. ಕೆಲ್ಸಕ್ ಬರ್ದೇ ಇರೋ ಮಾತಾಡ್ಕೊಂಡು ಇದ್ದು ಬಿಡಿ. ತಂದೆ ಗುರುದೇವ, ಗಂಡಿನ ಕಡೆಯವ್ರು ಬಂದು ಹೋಗೋದಲ್ಲಿ ನಾನು ಮುಚ್ಚಿ ಆಗಿರ್ತೀನಿ. ಹಾಗಿದೆ ಪರಿಸ್ಥಿತಿ. ಗಂಡಿನ ಕಡೆಯವ್ರು ಬರೋ ದಿನಾನು ನೀವು ಆಫೀಸಿಗೆ ಹೋಗ್ಬೇಕಾ? ಇಲ್ಲೇ ಇದ್ದು ಸ್ವಲ್ಪ ಸಹಾಯ ಮಾಡಬಾರ್ದಾ? ಒಂದು ನಿಮಿಷ ಹಾಗೆ ಲೈನಲ್ಲಿರು. ನಂದಿನಿ, ನಿಮ್ಮ ಅಕ್ಕ ತ್ರಿವೇಣಿಯಲ್ಲಿ ರೆಡಿ ಆದ್ಲಾ? ನೀವುಗಳು ಅಲಂಕಾರ ಮಾಡ್ಕೊಂಡ್ಬಿಟ್ರೆ ಸಾಕಾ? ಗಂಡು ತ್ರಿವೇಣಿ ನೋಡಕ್ ಬರ್ತಾ ಇರೋದು. ಅವಳನ್ನ ಸುಂದರವಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಬನ್ನಿ. ಕೇಳಿಸ್ತಾ ಹೇಳಿದ್ದು? ಮತ್ತೆ 10 ನಿಮಿಷ ವಿಶ್ವಸುಂದರಿ ತರ ರೆಡಿ ಮಾಡಿ ನಿಮ್ ಮುಂದೆ ತಂದು ನಿಲ್ಸ್ತೀವಿ, ಓಕೆನಾ? ಅಮ್ಮ, ಯು ಡೋಂಟ್ ವರಿ, ಅಕ್ಕನ ರೆಡಿ ಮಾಡೋ ಜವಾಬ್ದಾರಿ ನಮ್ದು. ಬನ್ರಿ ಹೋಗೋಣ. ಹೇಳಿ, ಅರ್ಧ ಗಂಟೆಲಿ ನೀವಿಲ್ಲಿರ್ಬೇಕು. ಬರ್ತಾ ಪಿಂಕ್ ಕಲರ್ ನೈಲ್ ಪಾಲಿಶ್ ಬೇಕು. ಐಬ್ರೋ ಬೇರೆ ಮಾಡಿಸ್ಕೊಳ್ಬೇಕು. ಬೇಗ ಬನ್ನಿ, ಕೆಲ್ಸ ಇದೆ. ಗೊತ್ತು, ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ಈಗ ಮನೆಯಿಂದ ಹೊರಟಿರ್ಬೋದು. ಆಗ್ಲೇ ನಮ್ಮ ಮನೆಗೇನು ಬಂದು ಕೂತಿಲ್ವಲ್ಲ. ಅವ್ರು ಬರೋಕ್ಕಿಂತ ಮುಂಚೆ ನಾನು ಬರ್ತೀನಿ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬೇಗನೆ ಬರ್ತೀನಿ. ಆಯ್ತು, ಕಲ್ಲಿನ ಮುಂದೆ ಕಿಂದ್ರಿ ಬರ್ಸ್ದಂಗ ಆಯ್ತು. ಬೇಗ ಬನ್ನಿ. ಅಪ್ಪ ಮಗ ಇಬ್ರು ಒಂದೇ ತರ, ಒಂಚೂರು ಜವಾಬ್ದಾರಿ ಇಲ್ಲ. ಇವ್ರ ಆಫೀಸು, ಇನ್ ಇವನು ಎಲ್ಲಿದ್ದಾನೋ ಏನೋ.
ಹೆಣ್ಮಕ್ಳಿಗೊಂದು ರೂಲ್ಸು, ಗಂಡು ಮಕ್ಳಿಗೊಂದು ರೂಲ್ಸು. ನಾವು ಮಾತ್ರ ಚೆನ್ನಾಗಿ ಕಾಣಬೇಕು. ಇದು 6ನೇ ಸಲ ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ ರೆಡಿ ಆಗ್ತಿರೋದು. ಬರ್ತಾರೆ, ಸ್ವೀಟ್ಸ್ ತಿಂತಾರೆ, ಹೋಗ್ತಾರೆ. ಹೋದ್ಮೇಲೆ ಒಂದು ರೆಸ್ಪಾನ್ಸ್ ಕೂಡ ಮಾಡಲ್ಲ. ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಏನೇ ಇನ್ನೂ ರೆಡಿ ಆಗಿಲ್ವಾ ನೀನು? ಯಾಕೆ ಹಿಂಗೆ ಸುಮ್ಮನೆ ಕುತ್ಕೊಂಡಿದ್ಯಾ? ನನಗೆ ಗೊತ್ತು ನಾನು ಹುಡುಗನ್ಗೆ ಇಷ್ಟ ಆಗಲ್ಲ ಅಂತ. ಉಪ್ಪಿಟ್ಟು ಕೇಸರಿ ಬಾತು ಹಿಡಿದು ನಿಂತ್ಕೊಳ್ಳೋಕ್ಕೆ ಯಾಕೆ ಅಲಂಕಾರ? ಏ ಲೂಸು, ಸುಮ್ಮನೆ ಏನೇನೋ ಅನ್ಕೋಬೇಡ್ವೆ. ಹುಡುಗ ನಿನ್ನ ಒಪ್ತಾನೆ. ಈ ಕಾನ್ಫಿಡೆಂಟ್ಯಾ? ನನ್ನನ್ನು ಯಾರೇ ಒಪ್ತಾರೆ? ಮತ್ತೆ ಹುಡುಗನ್ನ ಹುಡುಕ್ತಾನೆ ಇರ್ತಾರೆ. ನನ್ನನ್ನು ಯಾರೂ ಒಪ್ಪಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೇಡ ತ್ರಿವೇಣಿ. ನೀನು ತುಂಬಾ ಚೆನ್ನಾಗಿದ್ಯಾ, ನಿಜವಾಗ್ಲು. ಯು ಆರ್ ಸೋ ಕ್ಯೂಟ್. ಮದ್ವೆಗೆ ಮನ್ಸ್ ಮುಖ್ಯ, ಸೌಂದರ್ಯ ಅಲ್ಲ. ಎಲ್ರೂ ಮುದುಕರಾಗೆ ಆಗ್ತಾರೆ. ಯಾಕೆ ಪುಟ್ಟಿ ಸಪ್ಪಗಿದ್ಯಾ? ಇವತ್ತು ನಿನ್ನ ಪಾಲಿನ ಸ್ಪೆಷಲ್ ಡೇ. ಖುಷಿಯಾಗಿರು. ನೀವಾದ್ರೂ ಹೇಳಿ ಅದಕ್ಕೆ. ಮದ್ವೆ ಹುಡುಗಿ ಮುಖ ಹೇಗಿರ್ಬೇಕು ಗೊತ್ತಾ ತ್ರಿವೇಣಿ? ನಿನ್ ವಯಸ್ಸಿನಲ್ಲಿ ನಾನು ಹೇಗಿದ್ದೆ ಗೊತ್ತಾ? ನನ್ನ ನೋಡಕ್ ಬಂದಿದ್ರಲ್ಲ, ಆಗ ನಿಮ್ ಮಾವನ್ ಜೊತೆಲಿ ಬಂದಿರೋರ್ಗೆ ಎಲ್ಲರಿಗೂ ನಾನು ಇಷ್ಟ ಆಗ್ಬಿಟ್ಟಿದ್ದೆ. ಹಾಗೆ ಕುಣಿತಿತ್ತು ಆತ್ಮವಿಶ್ವಾಸ ನನ್ನ ಮುಖದಲ್ಲಿ, ಗೊತ್ತಾ? ನಿಂಬೆ ನೀವೇ ತಡ್ಕೋಬೇಕು. ತ್ರಿವೇಣಿ, ಮೊದ್ಲೇ ನಿನ್ ಕಪ್ಪು, ಇನ್ ಮುಖನು ಸಪ್ಪಗ್ ಮಾಡ್ಕೊಂಡು ಕೂತ್ರೆ ಹೇಗೆ ಹೇಳು? ತ್ರಿವೇಣಿ, ನೀನಿಲ್ಲಿದ್ರೆ ಇವತ್ತೆಲ್ಲ ರೆಡಿ ಆಗಕ್ಕಾಗಲ್ಲ. ಬಾ, ನಿಂಗೊಂದು ಸರ್ಪ್ರೈಸ್ ಇದೆ. ಬಾ. ಅದಕ್ಕೆ ಒಪ್ತಾರೋ ಒಪ್ಪಲ್ವೋ ನಮ್ಮ ತ್ರಿವೇಣಿನ? ಒಂದ್ ಅರ್ಥ ಮಾಡ್ಕೋ ಹೇಮಾ, ನಮ್ಮ ಮನೆತನ, ಈ ಊರಲ್ಲಿ ನಮಗಿರೋ ಗೌರವ, ಇದನ್ನೆಲ್ಲ ನೋಡೇ ಹುಡುಗನ್ ಕಡೆಯವ್ರು ಬರ್ತಿದ್ದಾರೆ ಅಂದ್ಮೇಲೆ ಇಷ್ಟ ಆಗಿನೇ ಬರ್ತಿದ್ದಾರೆ ಅಲ್ವಾ? ಯೋಚನೆ ಮಾಡಿ ನೋಡು. ಏನು ಯೋಚನೆ ಮಾಡ್ಬೇಡ. ಈ ಸಲ ಬರ್ತಿರೋ ಹುಡುಗ ನಮ್ಮ ತ್ರಿವೇಣಿಗೆ ಕರೆಕ್ಟ್ ಆಗಿದ್ದಾನೆ ಅಂತವನ್ನೇ ಹುಡುಕಿರೋದು ನಾನು. ಹೌದದ್ಕೆ ನಿಮ್ಮಿಂದ ನನ್ನ ಮಗಳಿಗೆ ಭವಿಷ್ಯ ಸಿಗ್ತಿದೆ. ನೀವು ಹುಡುಕಿರೋ ಹುಡುಗ ತ್ರಿವೇಣಿನ ಒಪ್ಕೊಬೋದು ಅನ್ಸ್ತಿದೆ. ಖಂಡಿತ ಒಪ್ತಾನೆ, ನೀನೇನು ಯೋಚನೆ ಮಾಡ್ಬೇಡ. ನಾನ್ ಹುಡುಕಿದ ಹುಡುಗ ನಾನಿದ್ದೀನಲ್ಲ, ನಿಂಗೆ ಯಾಕೆ ಯೋಚನೆ? ನೋಡ್ತಾ ಇರು, ಈ ಸಲ ತ್ರಿವೇಣಿ ಮದ್ವೆನ ನಾನ್ ಮುಂದೆ ನಿಂತು ಮಾಡ್ತೀನಿ. ಆ ವೈಭವನ ಊರಿನ ಜನರೆಲ್ಲ ಕಣ್ ತುಂಬ್ಕೋಬೇಕು, ಹಾಗ್ ಮಾಡ್ತೀನಿ. ಜಾನ್ವಿ, ಏನೇ ನಿನ್ ಸರ್ಪ್ರೈಸು? ಪ್ಲೀಸ್ ಹೇಳೆ. ಹೇಳಲ್ಲ, ತೋರಿಸ್ತೀನಿ. ಇಷ್ಟ ಆಯ್ತೇನೆ? ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಆದ್ರೆ ಏನೇ ಆದ್ರೆ? ಹುಡುಗನ್ಗೆ ನನ್ಗಿಂತ ಸೀರೆನೆ ತುಂಬಾ ಚೆನ್ನಾಗಿ ಕಾಣಿಸ್ಬಿಟ್ರೆ ಅಂತ ಭಯ ಜಾನ್ವಿ. ನಿಮ್ಮ ಅಜ್ಜಿ ತಲೆ. ಬಟ್ಟೆಯಿಂದ ಮನುಷ್ಯರಿಗೆ ಬೆಲೆ ಅಲ್ಲ, ಮನುಷ್ಯರಿಂದ ಬಟ್ಟೆಗೆ ಬೆಲೆ ಕಣೆ. ನಾವ್ ಚೇರಪ್ಯ, ಬೇಗ ರೆಡಿ ಆಗು. ತಮ್ಮ ಭಾವಿ ಹಬ್ಬಿ ಬರೋ ಟೈಮ್ ಆಯ್ತು. ಹೋಗು. ಸ್ಮೈಲ್ ಪ್ಲೀಸ್. ಹೌದು, ಇದನ್ನ ಯಾರು ತಂದಿದ್ದು?
That is the one and only shining star, Sanju the Great. ತುಂಬ ಥ್ಯಾಂಕ್ಸ್ ಅಣ್ಣ. ಸೀರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ. ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಸಿಸ್ಟರ್, ಇಟ್ಸ್ ಮೈ ಡ್ಯೂಟಿ. ಕಾಶ್ಮೀರ್ ಟು ಕನ್ಯಾಕುಮಾರಿವರೆಗೂ ಸುತ್ತಿದ್ರು ಸಂಜು ತರ ಹೈಪರ್ ಆಕ್ಟಿವ್ ಬಹದ್ದೂರ್ ಗಂಡು ಸಿಕ್ಕಲ್ಲ ಅಂತ ಕೆಲವ್ರಿಗೆ ಯಾವಾಗ ಅರ್ಥ ಮಾಡಿಸ್ತೀಯ ಎಲ್ಲಮ್ಮ? ಬೇಗ ಅರ್ಥ ಮಾಡಿಸ್ತೀಯ ಅಂತ ನಂಬಿದೀನಿ. ಬಾವಿಲಿರೋ ಕಪ್ಪೆ ಬಾವಿನೇ ಸಮುದ್ರ ಅನ್ಕೊಳುತ್ತಂತೆ. ಸಾಹೇಬ್ರು ಕಾಶ್ಮೀರ್ ಟು ಕನ್ಯಾಕುಮಾರಿ ಸುತ್ತಿದ್ರೆ ಗೊತ್ತಾಗ್ತಾ ಇತ್ತು ಸಂಜುನ ಮೀರ್ಸೋ ಹುಡುಗರು ಇದ್ದಾರೆ ಅಂತ. ಅತ್ತೆ ಮಗಳೇ, ಸುಮ್ಮನಿರು ನೀ ಕಾಡಬೇಡ, ನಗುವಿಂದ ಕಣ್ಣಿಂದ ನೀ ಕೊಲ್ಲಬೇಡ. ಗಲ್ಲೆನುತ ಕಾಲಿಡು ಈ ಹೃದಯದ ಮನೆಗೆ, ಗಲ್ಲೆನುತ ಕಾಲಿಡು ಈ ಹೃದಯದ ಮನೆಗೆ, ಸ್ವರ್ಗ ಉದುರುವುದಾಗ ನಿನ್ನ ಕಣ್ಣಪ್ಪಣೆಗೆ. ಮಾಡುವಂತ ತುಂಟಿ ಯಾರೋ, ಮುದ್ದು ಮುದ್ದು ಮಾತು ಆಡು ಯಾರೋ, ಹತ್ತು ಮೀರಿ ಬಂದ ಮಳ್ಳಿ ಯಾರೋ, ಸವಿ ಸಮಯ ಸರ ಸಮಯ, ಹೊಸ ವಿಷಯ ತಿಳಿಸುವಯ, ಎದೆಯೊಳಗೆ ಕುಚ್ ಹೋಗಯ ಅಮ್ಮಯ್ಯ ಇದು ಸರಿಯ. ಕನಸು ಶುರು ಆಗ್ತಾ ಇದೆ. ಮುಂದಿನ ವರ್ಷನೇ ನಮ್ಮ ಮದುವೆ.
ಆಮೇಲೆ ಶಾಯರಿ ಎಲ್ಲ ನಮ್ಮ ಮಕ್ಕಳ ಬಗ್ಗೆನೆ. ಸ್ಮಿತಾ, ಡು ಯು ಅಗ್ರಿ? ನಾ ಸ್ಮಿತಾ ಅಲ್ಲ, ಶ್ವೇತಾ. ಬೇಕಿತ್ತಾ? ಈ flirt.comಗಳಿಗೆಲ್ಲ ಹುಡುಗಿರ್ ವಿಸಿಟ್ ಮಾಡಲ್ಲ ಮರಿ. ತುಂಬಾ ಹುಷಾರಾಗಿರ್ತಾರೆ. ಆಕ್ಚುಲಿ ನನ್ನ ಉದ್ದೇಶ ಏನು ಅಂತ ನೀನು ಅರ್ಥ ಮಾಡ್ಕೋಬೇಕು. ಏನು? ದಿನ 150 ಜನ ಹುಡುಗಿರು ಅರಳಿ ಮರ ಸುತ್ತಾಕ್ತಾ ಇರ್ತಾರೆ. ಯಾಕೆ ಗೊತ್ತಾ? ಸಂಚು ಬೇಕು ಅಂತ. ಆದ್ರೆ 150 ಜನ ಹುಡುಗಿರ್ನ ಮದ್ವೆ ಆಗತ್ತಾ? ಆಗಲ್ಲ. ಅದಕ್ಕೆ ಹುಡುಗಿರ್ಗೆ ಬೇಜಾರಾಗಬಾರ್ದು ಅಂತ ಮಾತಾಡ್ತೀನಿ. ಅವರು ಪ್ರೀತಿಯಿಂದ ಪಬ್ಲಿಕ್ ಅಲ್ಲಿ ಮುತ್ತು ಕೊಡೋಕ್ಕಾಗದೆ ನೀನ್ ಹಲ್ಲುದ್ರಿಸ್ತಾರೆ ಅಲ್ವಾ? ಕಮ್ ಆನ್ ಡಿಯರ್. 16,000 ಜನ ಇದ್ರು ಕೃಷ್ಣನ್ ಪಕ್ಕ ಪರ್ಮನೆಂಟ್ ಆಗಿ ಉಳಿದಿರೋ ಹೆಸರಂದ್ರೆ ರಾಧೆ. ಹಾಗೆ ನನ್ನ ಕಣ್ಣೆದುರಲ್ಲಿ 300 ಜನ ಹುಡುಗಿರು ಇದ್ರು ಹೃದಯನ ಗುಡ್ಸಿ ಸಾರಿಸಿ ರಂಗೋಲಿ ಬರೆಯೋಳು ಒಬ್ಳೆ. ಯಾವಳ ಅವಳು? ಸಂಜು ವೆಟ್ಸ್ ಜಾನ್. ನಂಬಲ್ಲ. ಸುಳ್ಳು ಹೇಳೋದು ನಿನ್ ಕಾಪಿ ರೈಟ್. ನೆಬರ್. ಹೊರಡ್ತಾ ಇರು, ನಂಗೆ ಕೆಲಸ ಇದೆ. ಕೇರ್ಲೆಸ್ ಮಾಡಬೇಡ. ನನಗೆ ಅತಿ ಸುಂದರಿ ಯಾರಾದ್ರೂ ಬೆನ್ನಿಂದ ಬಿದ್ರೆ ತುಂಬಾ ಫೀಲ್ ಮಾಡ್ಕೋತೀಯಾ? ಹೋಗೋ, ಕಂಡಿದ್ದೀನಿ ನಿನ್ನ. ನಾನು ಮೊನ್ನೆಯಿಂದ ನೋಡ್ತಾ ಇಲ್ಲ. ಬೇಡ. ಲೈಫ್ ಲಾಂಗ್ ಸಂಜು ಇಲ್ದೆ ನಿನ್ಗಿರೋಕ್ಕಾಗಲ್ಲ. ಚಾಲೆಂಜ್ ಕಣೋ, ಇದ್ದಿ ತೋರಿಸ್ತೀನಿ. ಜಾನು, ಮೇರಿ ಜಾನ್, ನಿಂತ್ಕೋ ಪ್ಲೀಸ್. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ.